ಐ ಥಿಂಕ್ ನಾನು ಫಸ್ಟ್ ಟೈಮ್ ನನಗೆ ಸ್ವಲ್ಪ ಇಷ್ಟು ಎಮೋಷನ್ ಆಗಿತ್ತು. ನಾನು ಯಾವುದ್ರಲ್ಲೂ ಆಗಿಲ್ಲ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಯಾವುದ್ರಲ್ಲೂ ಆಗಿಲ್ಲ, ಬಟ್ ಗೊತ್ತಿಲ್ಲ ಏನೋ ಗೊತ್ತಿಲ್ಲ. ಆ ಸಾಂಗ್ ಅಂತ ಹೇಳಿದ್ದಲ್ಲ, ಎಲ್ಲಿಗೆ ಪ್ರಯಾಣ, ಅದ್ರದ್ದು ಎಫೆಕ್ಟ್ ಆಗಿದೆ ನನಗೆ. ಅದ್ರದ್ದು ಎಫೆಕ್ಟ್ ಆಗಿದೆ ಅಂದರೆ ಹೋಟ್ಲು ಮುಂದೆ ನಿಂತ್ಕೊಂಡು ವಾಸನೆ ಕುಡಿಯೋದು, ಆ ಊಟದ ವಾಸನೆ. ಕೊನೆಗೆ ಒಂದಿನ ತಡಿಕೊಳ್ಳಾರ್ದೆ ನಾನು ನಿಮ್ಮ ಹತ್ರ ಐ ಥಿಂಕ್ ಎಲ್ಲೂ ಹೇಳಿಲ್ಲ, ದಯವಿಟ್ಟು ಡೋಂಟ್ ಮಿಸ್ಟೇಕ್, ಯಾರು ಬೇಜಾರು ಮಾಡ್ಕೊಬೇಡಿ, ಬಿಟ್ಟು ಹಸಿವು ಅದು ಮಾಡುತ್ತೆ. ಆ ಬೆಳಗಿನ ಜಾವ ಚಳಿ, ಆ ಬಿಸಿ ಬಿಸಿ ಹೊಗೆ ಬರ್ತಾರೋ ಟೀ, ಎಂಥ ಒಂದು ಡಿಶನ್ಗೂ ರೆಡಿ ಆಗಿಬಿಡುತ್ತೆ. ನಾನು ಟೀ ಕುಡಿದ್ಬಿಟ್ಟು ಅಣ್ಣ ದುಡ್ಡಿಲ್ಲ ಹೇಳಬೇಕು ಅಂತೇಳಿ ಯೋಚನೆ, ಕುಡಿಯೋಕೆ ಕುಡಿದ್ಬಿಟ್ಟು ಫಸ್ಟು, ಆಮೇಲೆ ಗುರು ಏನಾರ ಮಾಡಿ ಒಂದು ಕಪಾಳು ಹೊಡೆದ್ಬಿಡ್ಬೇಕಾದ್ರೆ ಟೀ ದುಡ್ಡಿಲ್ಲ ಅಂತ ಹೇಳೋಕ್ಕೆ. ಬಟ್ ಆದರೆ ಆತ್ಮಾಭಿಮಾನ ಯಾಕೆ ಬೇಕು? ಸಿನಿಮಾದ ಅವತ್ತಿನ ಎಂಟ್ರಿನೇ ಬೇರೆ ಇತ್ತು, ಇವತ್ತು ಬೇರೆ ಇತ್ತು. ಅವತ್ತು ಸಿನಿಮಾಕ್ಕೆ ಒಂದೇ ಬಾಗಿಲು, ಸಿನಿಮಾ ಅನ್ನೋ ಮನೆಗೆ ಒಂದೇ ಬಾಗಿಲು. ಇವತ್ತು ಕಷ್ಟ ಬರೋದು, ಹೊರಗೆ ನುಗ್ಗಿದಾದ್ರೆ ಹೋಗ್ತಿರ್ಲಿಲ್ಲ. ಇವತ್ತು ಮನೆಗೆ 100 ಬಾಗಿಲು, ಯಾರು ಯಾವ ಬಾಗಿಲು ಬಂದು ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ. ವೆರಿ ವೆಲ್ ಸೆಟ್ ಸರ್. ಅದನ್ನ ಯಾರೋ ನೋಡ್ಬಿಟ್ಟು, ರಾಗಿಣಿ ನೋಡು ನಿನ್ನ ಗಂಡಿನ ಫೋಟೋ ಬಂದ್ಬಿಟ್ಟಿದೆ, ಫಸ್ಟ್ ಟೈಮ್ ಸರ್. ಅಯ್ಯೋ ಹುಳೋ ಅಂತ ಹತ್ಕೊಂಡು ಹತ್ಕೊಂಡು ನೀವು ಸಿನಿಮಾ ಆ್ಯಕ್ಟರ್ ಆಗ್ಬೋತಾ ಇದ್ದೀರಾ, ನನ್ನ ಮಧ್ಯೆ ನಾನು ಇಷ್ಟನೇ ಪಡ್ತಿಲ್ಲ, ಹ್ಯಾಟ್ ಹೂ ದ್ಯಾಟ್ ದೀಸ್ ಅದು. ನೂರೊಂದು ನೆನಪು. ಫಸ್ಟ್ ಟೈಮ್ ಗಾಂಧಿನಕ್ಕೆ ಸಾಹೇಬ್ರ ಎಂಟ್ರಿ, ಕನಿಷ್ಕ ಅಲ್ಲಿ ಬಂದು ಅಲ್ಲೊಂದು SLN ಡ್ರೈ ಕ್ಲೀನರ್ಸ್ ಅಂತ ಇತ್ತು, SLN ಅಂತ, ಅಲ್ಲಿ ಬ್ಯಾಗ್ ಇಟ್ಟೆ. ಪಾಪ ಹಿಡಿಸ್ಕೊಂಡ್ರು ನೋಡಿ, ಅವನ್ನೆಲ್ಲ ನಾವು ಮರಿಬಾರ್ದು, ದಿನ ನನ್ನ ಬ್ಯಾಗ್ ಇಡ್ಸ್ಕೊಳ್ಳೋರು. ಸೊ ಅವರೆಲ್ಲ ನಂಗೆ ಹೆಲ್ಪ್ ಮಾಡಿರೋರೆ. ಇಡೋರೆ ಅದನ್ನ ಎಲ್ಲಿಡ್ಬೇಕಿತ್ತು ನಾನು, ಪಾಪ ಬೆಳಿಗ್ಗೆ ಇಟ್ಟರೆ ಮತ್ತೆ ರಾತ್ರಿ ತೊಗೊಂಡು ಹೋಗ್ತಾಯಿದ್ದೆ ಆ ಬ್ಯಾಗ್ನ ಇಟ್ಕೊಂಡು. ಕಾನಿಷ್ಕಕ್ಕೆ ಎಂಟ್ರಿ, ಕಾನಿಷ್ಕ ಹತ್ರ ಹೋದರೆ ಎಲ್ಲರೂ ಬರ್ತಾರೆ. ಅಲ್ಲಿ ಮೆಂಟ್ರಿ, ಐ ಥಿಂಕ್ ದಟ್ ಈಸ್ 1982. ಅವಾಗೆಲ್ಲ ಬಹುಶಃ ಪ್ರಕಾಶ್ ರಾಯ್ ಅವರು, ಜಗ್ಗೇಶ್ ಅವರು ಎಲ್ಲ ಅವರು ಅಲ್ಲಿಂದ ಸ್ಟಾರ್ಟ್. ಎಲ್ಲ ಅರ್ಕಲ್ಗುಂಡ್ ನಂಜುಂಡ, ಪ್ರಕಾಶ್ ರಾಯ್, ಶಶಿಕುಮಾರ್ ಎಲ್ಲ ಆಮೇಲೆ ಬಂದವರು. ಆಮೇಲೆ ಲೇಟರ್ ನಮ್ಮ ಜೊತೆ ಟ್ರಾವೆಲ್ ಮಾಡಿದವರು ಜಗ್ಗೇಶ್, ಪ್ರಕಾಶ್ ರಾಯ್, ಇದು ಈಗ ಸುಮಾರು ಜನ. ಅದೇ ಈ ಮೈಕಲ್ ಅಂತ, ಶಿವಕುಮಾರ್, ಮೈಕಲ್ ಆಮೇಲೆ ಅವಾಗೆಲ್ಲ ಇರಲಿಲ್ಲ. ನಾನು ನೋಡಿಲ್ಲ, ಬಟ್ ಇದ್ರೂ ಗೊತ್ತಿಲ್ಲ, ಬಟ್ ನಾನು ನೋಡಿಲ್ಲ ಆ ಟೈಮ್. ಓಕೆ. ಶಿವಕುಮಾರ್, ನಮ್ಮ ಚರಣ್ ರಾಜ್ ಅವರು ಎಲ್ಲ ಒಬ್ಬ ಟೂರಿಸ್ಟ್ ಹೋಟ್ಲು, ಕಾನಿಷ್ಕ, ಮೋತಿಮಾಲ್, ಈ ಒಂದು ಸರ್ಕಸ್. ಬಟ್ ಏನಂದ್ರೆ ಸರ್, ಇಲ್ಲಿ ಒಂದು ಬೇಜಾರಾಗೋದೇನಂತಂದರೆ, ಇವಾಗ ಜಗ್ಗೇಶ್ ಸರ್ ಇರ್ಬೋದು, ಇಲ್ಲ ಪ್ರಕಾಶ್ ರಾಜ್ ಅವ್ರಿರ್ಬೋದು, ಇವರೆಲ್ರಿಗೂ, ಇಲ್ಲ ಚರಣ್ ರಾಜ್ ಸರ್ ಇರ್ಬೋದು, ಇವರೆಲ್ರಿಗೂ ಅವ್ರದ್ದೇ ಆದಂಥ ರೂಮ್ಗಳಿತ್ತು ಅಥವಾ ಅವ್ರದ್ದೇ ಆದಂಥ ಮನೆಗಳಿದ್ವು. ಬೆಳಗ್ಗೆಯಿಂದ ಸಂಜೆವರೆಗೂ ಕಾನಿಷ್ಕಾನಲ್ಲಿ ಏನೇನು ಮೀಟ್ ಮಾಡಬೇಕು, ಮಾತುಕತೆ ಮಾಡಬೇಕು, ಮಾಡಿಬಿಟ್ಟು ಸಂಜೆ ಗೂಡು ಸೇರೋರು. ಆದರೆ ಅಭಿಜಿತ್ ಸಾಯಂಕಾಲ 4:30, 5 ಗಂಟೆ ಆದರೆ ಆಗೆಲ್ಲ ಕಾನಿಷ್ಕ ಹೋಟೆಲಲ್ಲಿ ಮಧ್ಯಾಹ್ನ 2, 2:30, 3 ಎಲ್ಲ ಹೊರಟ್ಬಿಡೋದು. ಡಿಸ್ಪ್ಯಾಚ್ 4:00 ಗಂಟೆಗೆ ಯಾರೋ ಒಬ್ಬರು ಇಬ್ಬರು ಸಿಕ್ಕಿರೋರು, ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರು, ಅಸೋಸಿಯೇಟ್ ಡೈರೆಕ್ಟ್ರು, ಅವರು 4:00 ಗಂಟೆ ಮನೆಗಳು ಇತ್ತಲ್ಲ, ಹೋಗ್ಬೇಕಲ್ಲ. ಜಾಕಿ ಶಿವಂತ ಒಬ್ಬ ಆ್ಯಕ್ಟ್ ಇದ್ದ, ಹೌದು, ಹೋಗ್ಬಿಟ್ರಲ್ಲ ಅವನು ಭಾಷಮ್ ಸರ್ಕಲಲ್ಲಿ ಅವ್ನ ಮನೆ. ಅವನೊಂದು 5 ಗಂಟೆ ತನಕ ಇರೋನು. 5 ಗಂಟೆ ಆದಮೇಲೆ ಒರಿಜಿನಲ್ ಪಿಕ್ಚರ್ ಸ್ಟಾರ್ಟ್ ಆಗೋದು ನನಗೆ. ಎಲ್ಲಿ ಹೋಗಬೇಕು? ಕಾನಿಷ್ಕ ಹೋಟ್ಲಿಂದ ಹೋಗ್ಬೇಕು. ಅವನು ವಾಚ್ಮೆನ್ ಕೇಳೋನು, ಏನಣ್ಣ ಇಲ್ಲೇ ಇದ್ದೀರಾ, ಇಲ್ಲಿ ಹೋಗಲ್ವ? ನಾನು ಹೋಗ್ತೀನಪ್ಪ. ಅವನು SLN ಡ್ರೈ ಕ್ಲೀನರ್ಸ್ ಹೇಳ್ತಾ ಇದ್ದ, ಸರ್ ನಾವು ರಾತ್ರಿ 6:30, 7 ಗಂಟೆ ಕ್ಲೋಸ್ ಮಾಡಿಬಿಡ್ತೀವಿ, ಬ್ಯಾಗ್ ತೊಗೋಬೇಕು, ಮತ್ತು ನಾಳೆ ಬೆಳಿಗ್ಗೆ ಬೇಕಲ್ಲ ಬಟ್ಟೆ. ಸರಿ, ಅಲ್ಲಿ ಹೋಗಿ ಬ್ಯಾಗ್ ತೊಗೊಂಡು ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲಮ್ಮ, ಎಲ್ಲೂ ಗೊತ್ತಿಲ್ಲ, ಸುಮ್ಮನೆ ಬ್ಯಾಗ್ ತೊಗೊಂಡು ಸುಮ್ಮನೆ ಹೋಗೋದಷ್ಟೇ. ಎಲ್ಲಿಗೆ ಪಯಣ, ಯಾವುದೋ ದಾರಿ ಅಂತಾರೆ, ಆ ಹಾಡು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಏಕಾಂಗಿ ಸಂಚಾರಿ, ನಿಜವೂ ಅವತ್ತಿನ ದಿನ ಸೀದಾ ಅಲ್ಲಿಂದ ರಘು KSRTC ಬಸ್ ಸ್ಟ್ಯಾಂಡ್ ಕೂತ್ಕೊಳ್ಳೋದು ಬೇಕಲ್ಲ ಜಾಗ, ಎಲ್ಲಿ ಹೋಗ್ತೀರಿ? ಎಲ್ಲರೂ ಹೋಗಪ್ಪ ಅನ್ನೋರು. ಸರಿ, ಹೋಗಿ ಕೂತ್ಕೊಂಡು 11 ಲಾಸ್ಟ್ ಬಸ್, ಹುಬ್ಳಿ ಗಾಡಿ, ಲಾಸ್ಟ್ ಬ್ಯಾಂಗ್ಳೂರ್ ಟು ಹುಬ್ಳಿ ಲಾಸ್ಟ್ ಬಸ್ಸು ಕೂತ್ಕೊಳ್ಳೋದು. ಅಲ್ಲಿಂದ ಖಾಲಿ ಮಾಡಿಸೋದು ಎಲ್ಲರೂ. ಐ ಥಿಂಕ್ ನಾನು ಫಸ್ಟ್ ಟೈಮ್ ನನಗೆ ಸ್ವಲ್ಪ ಇಷ್ಟು ಎಮೋಷನ್ ಆಗಿತ್ತು. ನಾನು ಯಾವುದ್ರಲ್ಲೂ ಆಗಿಲ್ಲ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಯಾವುದ್ರಲ್ಲೂ ಆಗಿಲ್ಲ, ಬಟ್ ಗೊತ್ತಿಲ್ಲ ಏನೋ ಗೊತ್ತಿಲ್ಲ. ಆ ಸಾಂಗ್ ಅಂತ ಹೇಳಿದ್ದಲ್ಲ, ಎಲ್ಲಿಗೆ ಪ್ರಯಾಣ, ಅದ್ರದ್ದು ಎಫೆಕ್ಟ್ ಆಗಿದೆ ನನಗೆ. ಅದ್ರದ್ದು ಎಫೆಕ್ಟ್ ಆಗಿದೆ ಅಂದರೆ, ಸುಮಾರು ಜನಕ್ಕೆ ಈ ಥರದ ಅನುಭವಗಳಾಗಿರುತ್ತೆ, ಬಟ್ ಆದರೆ ನನಗೆ ತುಂಬ ಆಗಿದೆ. ಹಾಗಾಗಿ ಅಲ್ಲಿಂದ ಐ ಸ್ಟಾರ್ಟ್ ಇಡೀ KSRTC ಬಸ್ ಸ್ಟ್ಯಾಂಡ್ ಕಾರ್ ಕ್ಲೀನ್ ಮಾಡಿಬಿಡೋದು. ಮತ್ತು ಬೆಳಗಿನ 5:30 ಗಂಟೆ ಬಸ್, ಯಾರು ಪಬ್ಲಿಕ್ ಇರ್ತಾರಿಲ್ಲ. ನೋ, ಅದು ಲಾಸ್ಟ್ ಬಸ್ ಅಲ್ಲ, ಎಲ್ಲ ಹೊರಗೋಬೇಕಲ್ಲ. ನೋ, ಯಾರು ನಾಟ್ ಯು ಸಿಂಗಲ್ ಪರ್ಸನ್. ಹೊಟ್ಟೆಗೆ ಸರ್ ಗೊತ್ತಿಲ್ಲ, ಯಾವಾಗ ಹೇಗೆ ಗೊತ್ತಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಟೀ ಸಿಗರೇಟ್, ಯಾರು ನಿಮ್ಮಂಥವ್ರು ಅವ್ರು ಯಾರು ಸಾರಿ ಎದುರುಗಡೆ ಯಾರು ಕೊಡಿಸಿದ್ರೆ ಟೀ ಸಿಗರೇಟ್, ಅದೇ ಫುಡ್ಡು. ಹೊಟ್ಟೆ ಹೆಂಗೆ? ಅಯ್ಯೋ, ಆ ಪ್ರಾಯ ಏಜ್ ರೀ. ಒಂದ್ಸಲ ಕೇಳಿ, ಹೋಟ್ಲು ಬಂದು ನಿಂತ್ಕೊಂಡು ನಿಮ್ಗೊಂದು ಪಾಠ ಗೊತ್ತಾ, ಜೀನ್ ವಾಲ್ಜಿನ್ ಅಂತ ಒಂದು ಪಾಠ ಇತ್ತು,
ಐ ಥಿಂಕ್ ಆ ಟೈಮಲ್ಲಿ ಇತ್ತು. ಅವನು ಹೊಟ್ಟೆ ಹಸಿವು ತಡಿಲಾರದೆ ಒಂದು ಬೇಕರಿ ಮುಂದೆ ನಿಂತ್ಕೋತಾನೆ, ಕಂಟ್ರೋಲ್ ಮಾಡ್ತಾನೆ, ಆಗಲ್ಲ. ಬೇಕರಿಯಲ್ಲಿ ಬ್ರೆಡ್ ತೊಗೊಳಕ್ಕೆ ದುಡ್ಡು ಬೇಕು, ದುಡ್ಡಿಲ್ಲ. ಕೊನೆಗೆ ವಾಸನೆ ಕುಡ್ತಾನೆ ನಿಂತ್ಕೋತಾನೆ, ವಾಸನೆ ಕುಡ್ಕೊಂಡು ಹೊಟ್ಟೆ ತುಂಬಿಸ್ಕೋಬೇಕು ಅಂತ. ಅದಕ್ಕೆ ಕೇಸ್ ಆಗ್ತಾನೆ ಬೇಕರಿ ಓನರು, ನೀನು ನಾನು ಬ್ರೆಡ್ ವಾಸನೆ ಕುಡಿದಿದ್ಯಾ, ಕೇಸ್ ಆಗ್ತಾನೆ ನಾನು. ಸೊ ಅದು ಪಾಠ. ಈ ಥರದ ದಿನಗಳು ಎಷ್ಟೋ ಇವೆ ನನಗೆ. ಹೋಟ್ಲು ಮುಂದೆ ನಿಂತ್ಕೊಂಡು ವಾಸನೆ ಕುಡಿಯೋದು, ಆ ಊಟದ ವಾಸನೆ. ಕೊನೆಗೆ ಒಂದಿನ ತಡಿಕೊಳ್ಳಾರದೆ ನಾನು ನಿಮ್ಮ ಹತ್ರ ಹೇಳ್ತಾ, ಐ ಥಿಂಕ್ ಎಲ್ಲೂ ಹೇಳಿಲ್ಲ, ದಯವಿಟ್ಟು ಡೋಂಟ್ ಮಿಸ್ಟೇಕ್, ಯಾರು ಬೇಜಾರು ಮಾಡ್ಕೊಬೇಡಿ, ಬಿಟ್ಟು ಹಸಿವು ಹಂಗೆ ಮಾಡುತ್ತೆ. ಊಟ ಮಾಡಿಬಿಟ್ಟೆ, ಇನ್ನೊಂದು ಪ್ಲೇಟ್ ಕೊಡಿದ್ರು ಊಟ ತಿನ್ಬಿಟ್ಟೆ. ಈಗ ದುಡ್ಡು ಕೊಡ್ಬೇಕಲ್ಲ, ದುಡ್ಡಿಲ್ಲ, ಈಗ ಓಡೋಬೇಕೀಗ. ಏನು ಮಾಡ್ತೀರಿ? ಸಿಗಾಕೊಂಡ್ರೆ ಸಿನಿಮಾಗಳು ಎಲ್ಲ ನೋಡಿದ್ವಿ, ಹಿಟ್ಟು ರುಬ್ಬಿಸ್ತಾರೆ, ಕೆಲಸ ಮಾಡಿಸ್ತಾರೆ ಅಂತ. ಈಗ ಹೋಗಬೇಕು, ಅಪ್ಪ ದೇವರೇ ಹೆಂಗಾರು ಮಾಡಿ ಬಚಾವ್ ಮಾಡಪ್ಪ ಅಂತ ಕೇಳಿ ಓಡೋಗಿರೋ ದಿನಗಳು ಉಂಟು ನನ್ನ ಕಣ್ಣಿಗೆ ಕಾಣದೆ. ಅಂದರೆ ಹಸಿವು ನೇರಂ ನಾದಿಕಾದು ಆಕಲಿದೆ ಅಂತಾರಲ್ಲ, ತಪ್ಪು ನಂದಲ್ಲ ಹಸಿವು. ಅಂದರೆ ಹಸಿವು. ಅದಕ್ಕೆ ನಾನು ಇವತ್ತು ಕೂಡ ಮೊನ್ನೆ ಒಂದು ರಿಯಾಲಿಟಿ ಶೋನಲ್ಲಿ, ಏನು ಸರ್ ನೀವು ಫಿಟ್ ಆಗಿದ್ದೀರಿ, ಇಷ್ಟು ಡೆಡಿಕೇಶನ್, ಅಂದರೆ ಹಸಿವು. ಇವತ್ತಿಗೂ ಇದೆ ಹಸಿವು, ಏನೋ ಒಂದು ಮಾಡಬೇಕು ಅನ್ನೋದು. ಹೊಟ್ಟೆ ತುಂಬಿಬಿಟ್ರೆ ಸಾಕಾಗ್ಬಿಡುತ್ತೆ. ನನ್ನ ಹೊಟ್ಟೆ ತುಂಬಿಲ್ಲ, ಇನ್ನೂ ಹಸಿವಿದೆ, ಏನೋ ಮಾಡಬೇಕು, ಇನ್ನೂ ಗೊತ್ತಿಲ್ಲ ಏನು ಮಾಡಬೇಕು, ಗೊತ್ತಿಲ್ಲ. ಮಾಡಿಸ್ತಾನೆ ದೇವರು. ಈ 11 ಕಾಲಿಗೆ ಬಸ್ ಸ್ಟ್ಯಾಂಡ್ ಖಾಲಿ ಆದಮೇಲೆ ರೈಲ್ವೆ ಸ್ಟೇಷನ್, ಅದು ಫುಲ್ ನೈಟು, 24 hours ರೈಲ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಜನ ಜಾತ್ರೆ. ಅಲ್ಲೇ ಮಲಗ್ತಿದ್ರ? ಅಲ್ಲೇ ಅಲ್ಲಿ ಯಾಕೆಂದರೆ ನಾನು ಯಾರು ಎಪ್ಸೋರ್ ಇಲ್ವಲ್ಲ, ನಾನು ಯಾವುದೋ ಟ್ರೈನ್ ಹೋಗ್ತೀನಿ ಸುಮ್ಮನೆ ಬಿಟ್ಬಿಡೋರು, ಬ್ಯಾಗ್ ಇಟ್ಕೊಂಡು ಸುಮ್ಮನೆ ಗೋಡೆ ಕೆಳಗಡೆ ಹಿಂಗೆ ಕುತ್ಕೊಂಡು ಹಿಂಗೆ ನಿದ್ದೆ ಮಾಡೋದು. 5 ಕಾಲ 5:15 ಗಂಟೆಗೆ ಮತ್ತೆ ಎಚ್ಚರ. ಚಳಿ, ಚಳಿ ಸಿಕ್ಕಾಪಟ್ಟೆ ಚಳಿ. ಅಯ್ಯೋ, ಬೆಂಗಳೂರು ಚಳಿ ಇವತ್ತು ಯಾರೂ ಅನುಭವಿಸ ಸಾಧ್ಯ ಇಲ್ಲ ಬಿಡಿ. ನಾನು ಹೇಳ್ತಿರೋದು ಸಮ್ಮರಲ್ಲಿ ಆ ಚಳಿ, ಏನು ಚಳಿಗಾಲದಲ್ಲಿ ಬಿಡಿ ಅಂಥ ಅದು ಬೆಂಗಳೂರು ಚಳಿ ಅನುಭವಿಸಿದವ್ರಿಗೆ ಗೊತ್ತದು ಆ ಚಳಿ. ಮತ್ತು ಅಲ್ಲಿಂದ ಅವಾಗ ನೀವು ಹೇಳ್ತಾ ಇದ್ರಿ ಸರ್, ಇವತ್ತು ನನ್ನ ಮಗಳ ಹತ್ರ ಹೇಳ್ತಾ ಇದ್ರಿ ನೀವು, ಆ ಚಳಿಗೆ ಟೀ ಕುಡಿಬೇಕು ಅಂತ. ಹೊಟ್ಟೆ ಹಸುವಾದರೂ ಕೂಡ ಓಕೆ, ಬಟ್ ಆದರೆ ಆ ಚಳಿಗೆ ಏನಾದ್ರು ಕುಡಿಬೇಕು ಅಂದರೆ ಆ ಬೆಳಗಿನ ಜಾವ ಚಳಿ, ಆ ಬಿಸಿ ಹೊಗೆ ಬರ್ತಾರೋ ಟೀ, ಎಂಥ ಒಂದು ಡಿಶನ್ಗೂ ರೆಡಿ ಆಗಿಬಿಡುತ್ತೆ. ನಂಗೆ ಟೀ ಕುಡಿದ್ಬಿಟ್ಟು ಹಣ ದುಡ್ಡಿಲ್ಲ ಅಂತ ಹೇಳಬೇಕು ಅಂತಲೂ ಯೋಚನೆ, ಕುಡಿದ್ಬಿಡು ಫಸ್ಟು, ಆಮೇಲೆ ಗುರು ಏನಾರ ಮಾಡಿ ಒಂದು ಕಪಾಳು ಹೊಡೆದ್ಬಿಡ್ಬೇಕಾದ್ರೆ ಟೀ ದುಡ್ಡಿಲ್ಲ ಅಂತ ಹೇಳೋಕ್ಕೆ. ಬಟ್ ಆದರೆ ಆತ್ಮಾಭಿಮಾನ ಯಾಕೆ ಬೇಕು, ಕಂಟ್ರೋಲ್ ಮಾಡ್ಕೊಂಡು ಹೋಗಿದ್ದ ದಿನಗಳು ತುಂಬ ದಿನ ಉಂಟು. ಆ ಟೀ ಪಕ್ಕ ನಿಂತ್ಕೊಂಡು ಆ ಚಳಿ ಕಾಯಿಸ್ಕೊಂಡು ಆ ಶಾಖ ತೊಗೊಂಡು ಬೇಡ. ತಪಸ್ಸು ಅಂದರೆ ನೀವು ಯಾವಲ್ಲೋ ಒಂದ್ಸರಿ ಅಲ್ಲೋ ಇಲ್ಲೋ ಅಂದರೆ ಈ ಸಾಲ ತಪಸ್ಸೆ. ಅದನ್ನು ಗೆದ್ಕೊಂಬರೋದಿದೆಯಲ್ಲ, ಇಟ್ಸ್ ನಾಟ್ ಈಸಿ. ಒಪ್ಕೊಂಬಿಡೋದು ಭಾಳ ಈಸಿ, ಒಪ್ಕೊಳ್ದೆ ಎದ್ದು ಬರೋದಿದೆಯಲ್ಲ ಭಾಳ ಕಷ್ಟ. ಸರ್, ಈ ಮಧ್ಯದಲ್ಲಿ ಮನೆಯಿಂದ ಸಾರಿ ಟು ಆಸ್ಕ್, ಎಷ್ಟು ದುಡ್ಡು ತೊಗೊಂಬಂದಿದ್ರಿ? ಇಲ್ಲ, ನಾನು ತೊಗೊಂಬಂದಿಲ್ಲ, ಏನೂ ತಂದಿಲ್ಲ. ನಮ್ಮನೆ ನಾನು ಏನು ತಂದಿಲ್ಲ. ಅಲ್ಲ, ಇವಾಗ ಮತ್ತು ಜೀವನಕ್ಕೆ ಅಂದ್ಕೊಂಡು ಏನು ಏನೂ ಇಲ್ಲ, ಸುಮ್ಮನೆ ಬರೋದಷ್ಟೇ. ಅಯ್ಯೋ ದೇವ್ರೆ, ಸುಮ್ಮನೆ ಬಂದ್ಬಿಡೋದಷ್ಟೇ. ಯಾವ ಬಂಡ ಧೈರ್ಯ ಸರ್? ಹಾಂ, ಕರೆಕ್ಟ್ ಅಲ್ವಾ? ಬಂಡ ಧೈರ್ಯ ಅಂತೀರೋ, ಕೆಟ್ಟ ಧೈರ್ಯ ಅಂತೀರೋ, ಏನಂತೀರೋ ಇದನ್ನು ಗೊತ್ತಿಲ್ಲ. ಯಾರು ಜೋಬಲ್ಲಿ ಹುಡುಕಿರೋ ₹1 ತಂದಿಲ್ಲ. ಈ ಕಡೆ ಇಲ್ಲಿ ಮನೆಯಲ್ಲಿ ಹುಡುಕಾಟ ನಡೀತಾ ನಿಮ್ಮನ್ನ? ಇಲ್ಲ, ನಾನು ಬೆಂಗಳೂರು ಹೋಗ್ತೀನಿ ಹೇಳಿ ಬಂದ್ಬಿಟ್ಟಿದ್ದೀನಿ. ಹೇಳಿ ಬಂದಿದ್ದೆ, ಬೆಂಗಳೂರಿದ್ದಾನೆ, ಏನೋ ಮಾಡ್ತಾನೆ. ಓಕೆ, ಅವ್ರು ಏನೋ ಮಾಡ್ತಾನೆ ಕೆಲಸಕ್ಕೆ. ಅಂದರೆ ಈ ಹುಚ್ಚಾಟದಲ್ಲಿ ನಾನು ತಿರುಗ್ತಾ ಇದ್ದ ಗೊತ್ತಿಲ್ಲ ಅವರಿಗೆ, ಎಲ್ಲೋ ಕೆಲಸ ಮಾಡ್ಕೊಂಡಿದ್ದಾನೆ ಅನ್ನೋದು ಒಂದು ಅವ್ರಿಗೆ ಸಮಾಧಾನ. ಈ ನಿಟ್ಟಿನಲ್ಲಿ ನಿಮ್ಮ ಈ ಒಂದು ಹೋರಾಟದಲ್ಲಿ, ಈ ಒಂದು ಟ್ರಾವೆಲ್ನಲ್ಲಿ ನಿಮಗೆ ಫಸ್ಟು ಜೊತೆಯಾಗಿದ್ದು ಅಥವಾ ನಮಗೆ ನೀವು ಪರಿಚಯ ಆಗಿದ್ದು ಶಾಂತಿನಿವಾಸ. ನನ್ನ ಹೆಂಡತಿ, ಮೈ ವೈಫ್. ಅವಳು ಬಂದ ಮೇಲೆ, ಅವಳು ಸಿಕ್ಕ ಮೇಲೆ ನನಗೆ ನಮ್ಮ ರಾಗಿಣಿ ಮೇಡಮ್, ನನಗೆ ಯಾರೋ ಒಬ್ಬರು ಇದ್ದಾರೆ. ಅಂದರೆ ನಮ್ಮ ಅಪ್ಪ ಅಮ್ಮ ಎಲ್ಲ ಇದ್ದರೂ ಕೂಡ ಸರಿ, ಹೆಂಡತಿ ಕಂಫರ್ಟ್ ಬೇರೆ ಆಗುತ್ತೆ, ಪೇರೆಂಟ್ಸ್ ಕಂಫರ್ಟ್ ಬೇರೆ. ಕರೆಕ್ಟ್ ಎನಿ ಡೇ. ನಾವು ಎಷ್ಟೋ ಸರಿ ಕೆಲವೊಂದು ವಿಚಾರನ ಹೆಂಡತಿ ಹತ್ರ, ಅದಕ್ಕಿಂತಲೂ ಜಾಸ್ತಿ ಫ್ರೆಂಡ್ ಇನ್ ಡೀಡ್. ಹೆಂಡತಿಗಿಂತಲೂ ಕೆಲವೊಂದು ವಿಚಾರನ ಫ್ರೆಂಡ್ ಹತ್ರ ಹಚ್ಕೊತೀವಿ. ಕರೆಕ್ಟ್. ಹಾಗೆ ನನ್ನ ಹೆಂಡತಿ ಸಿಕ್ಕಿ, ಅದು ತುಂಬ ಚೆನ್ನಾಗಿದೆ ಸರ್. ಈ ಗ್ಯಾಪಲ್ಲೇ ನೀವು ಅಂದರೆ ಈ 6 ತಿಂಗಳು ಈ ಶಾಂತಿನಿವಾಸ ಸಿಗಕ್ಕೆ ಮುಂಚೆ ನೀವು ಮತ್ತೆ ವಾಪಸ್ ದುರ್ಗಕ್ಕೆ ಬರ್ತೀರಾ. ದುರ್ಗಕ್ಕೆ ಬಂದು ಅಲ್ಲಿ ಡ್ಯಾನ್ಸ್ ಕಲಿತೀನಿ. ಅಲ್ಲಿ ನಮ್ಮ ಮೇಡಮ್ನ ನೋಡಿದ್ದು ಫಸ್ಟ್. ನೋಡಿ, ಇಲ್ಲಿ ಏನಂದರೆ ನನಗೆ ಓಡಾಡೋಕ್ಕೆ ಶಕ್ತಿ ಇಲ್ಲ, ದುಡ್ಡಿಲ್ಲ ಅಂತ ಇದ್ರು ಕೂಡ ನಾನು ಡ್ಯಾನ್ಸ್ ಯಾಕೆ ಕಲ್ತ ಹೇಳಿ ಸಿನಿಮಾಕ್ಕೋಸ್ಕರ ಏನೇ ಮಾಡಿ ರಘು, ಸಿನಿಮಾ ಅಲ್ಟಿಮೇಟ್ ನನಗೆ ಬಂದು ನಿಂತ್ಕೊಳ್ಳೋದು. ಆ ಬ್ಲಾಗ್ ಬಿಟ್ಟು ಇಲ್ಲ ಏನು ಡ್ಯಾನ್ಸ್ ಕಲ್ತನಾ, ಫೈಟ್ ಕಲ್ತ. ನಾನು ಅವಾಗ ಕರಾಟೆ ಕಲಿಯಕ್ಕೆ ಹೋದೆ. ಶಂಕರ್ ಪಡ್ಲಿದ್ದು ಆ್ಯಕ್ಟ್ರ್ ಇದ್ದರು, ಗೊತ್ತು, ಇಂಟರ್ವ್ಯೂ ಮಾಡಿದ್ದೆ ನಾನು. ಅವರು ಕರಾಟೆ ಮಾಸ್ಟರ್. ಅವರು ನಮಗೆ ಮಾಸ್ಟರಾಗಿ ಬಂದಿದ್ದರು. ಸೆಲ್ಫ್ ಇಂಡಿಯನ್ ಡಿಫೆನ್ಸ್ ಸ್ಕೂಲ್ GV ನರಸಿಂಹ ಅಂತ ಗ್ರ್ಯಾಂಡ್ ಮಾಸ್ಟರ್. ಅವರು ನಮ್ಮ ದುರ್ಗಕ್ಕೆ, ಅಲ್ಲಿ ನನಗೆ ಪರಿಚಯ. ಅವರು ಅಲ್ಲಿ ಕರಾಟೆ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅವ್ರ ಹತ್ರ ತಿಂಗಳಿಗೆ ₹30 ಫೀಸು. ಅವರಿಗೆ ₹30 ಫೀಸು. ₹30 ಕೊಡೋಕ್ಕಾಗ್ತಿಲ್ಲ ನನ್ನ ಕೈಲಿ.
ನಮ್ಮ ಫ್ರೆಂಡ್ಸ್ಗಳು ಕಲೆಕ್ಟ್ ಮಾಡಿಕೊಡೋರು ನನಗೆ. ಅವರು ರಾಮ ನಾನು ಕೊಡ್ತೀನಿ ಬಿಡು ಅಂತ ಹೇಳಿ ಅವ್ನ 5 10 ಹಾಕಿ ಹಿಂಗೆಲ್ಲ ಹಾಕಿ ಪಾಪ ಫ್ರೆಂಡ್ಸ್ಗಳು ಕೊಟ್ಟರು. ಡ್ಯಾನ್ಸ್ ಕಲಿತಾರೆ. ಯಾತಕ್ಕೆ ಇವೆರಡು ಕಲಿತೆ ಹೇಳಿ? ಸಿನಿಮಾಕ್ಕೆ. ಅವಾಗ ಸಿನಿಮಾ ಸೇರ್ಕೋಬೇಕಂದ್ರೆ ಈಜು ಬರಬೇಕು, ಕುದುರೆ ಸವಾರಿ ಬರಬೇಕು, ಇರಬೇಕಲ್ಲ. ಇವತ್ತು ಅದ್ಯಾವೂ ಇಲ್ಲ. ಸಿನಿಮಾದ ಅವತ್ತಿನ ಎಂಟ್ರಿನೇ ಬೇರೆ ಇತ್ತು, ಇವತ್ತು ಬೇರೆ ಇತ್ತು. ಅವತ್ತು ಸಿನಿಮಾಕ್ಕೆ ಒಂದೇ ಬಾಗ್ಲು, ಸಿನಿಮಾ ಅನ್ನೋ ಮನೆಗೆ ಒಂದೇ ಬಾಗ್ಲು. ಇವತ್ತು ಕಷ್ಟ ಬರೋದು, ಒಳಗೆ ನುಗ್ಗುದಾದ್ರೆ ಹೋಗ್ತಿರ್ಲಿಲ್ಲ. ಇವತ್ತು ಮನೆಗೆ 100 ಬಾಗ್ಲು. ಯಾರು ಯಾವ ಬಾಗ್ಲಲ್ಲಿ ಬಂದು ಎಲ್ಲಿ ಹೋಗ್ತಾನೆ ಗೊತ್ತಿಲ್ಲ. ವೆರಿ ವೆಲ್ ಸೆಡ್ ಸರ್, ವಂಡರ್ಫುಲ್. ಎಷ್ಟು ಚೆನ್ನಾಗಿ ಹೇಳಿದ್ರಿ ಇದನ್ನು, ವಂಡರ್ಫುಲ್ ಸೆಡ್. ಆ ಒಂದೇ ಬಾಗ್ಲು ಬರೋದು ಕಷ್ಟ, ಹೋದ್ಮೇಲೆ ಒಳಗೆ ಹೊರ ಬರ್ತಿಲ್ಲ ಅವನು, ಲಾಕ್ ಆಗ್ಬಿಡೋನು. ಇವತ್ತು 100 ಬಾಗ್ಲು, ಯಾರು ಎಲ್ಲಿ ಬೇಕಾದ್ರೂ ಬರ್ಬೋದು, ಎಲ್ಲೋ ಹೋಗ್ಬಿಡ್ಬೋದು. ಈ ಥರ ಇದ್ದ ಕಾಲದಲ್ಲಿ ನಾನು ಏನೇ ಮಾಡಿರೋ ಸಿನಿಮಾ. ಸರ್ ಇಲ್ಲಿ ಬಂದ್ರಿ, ಮೇಡಮ್ ಅವ್ರನ್ನ ನೀವು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ನೋಡಿದ್ರಿ, ಇಷ್ಟಪಟ್ರಿ, ಮನೆಯಲ್ಲೂ ಈಸಿ ಆಯಿತು. ಅಂದರೆ ಸೇಮ್ ಕಮ್ಯುನಿಟಿ. ನಿಮ್ಮ ತಂದೆಯವರಿಗೆ ಆ ಒಂದು ಹೆಸರು, ನಿಮ್ಮ ಮನೆತನಕ ಒಂದು ಗೌರವ. ಹೌದು, ನಮ್ಮ ದುರ್ಗದಲ್ಲಿ ನಮ್ಮ ಫ್ಯಾಮಿಲಿಗೆ ಒಂದು ಹೆಸರಿತ್ತು. ನಮ್ಮ ಮಾಧುರಾವ್ ಅಂದರೆ ಆ ಫ್ಯಾಮಿಲಿಗೆ ಒಂದು ಒಳ್ಳೆ, ಇವ್ರ ಮನೆಗೆ ಮಗಳನ್ನ ಕೊಟ್ಟರೆ ನನ್ನ ಮಗಳು ಚೆನ್ನಾಗಿರ್ತಾಳೆ, ಸುಭದ್ರವಾಗಿ. ಹೌದು ಅವಾಗೆಲ್ಲ ಅದೇ ತಾನೆ ಮೇನ್. ಅತ್ತೆ ಮಾವ ಚೆನ್ನಾಗಿದ್ದಾರೆ, ಹುಡುಗ ಕೆಲಸ ಮಾಡ್ತಾನೆ, ಆ ಥರ ಅಂದ್ಕೊಂಡೆ ಅವ್ರು ಕೊಟ್ಟಿದ್ದು. ಭರತನಾಟ್ಯನ ಸರ್ ಕಲ್ತಿ? ನಾನು ಭರತನಾಟ್ಯ, ಲೀಲಾವತಿ ದ್ವಾರಕನಾಥ್ ಅಂತ ಮಾಸ್ಟರ್ ಗುರುಗಳು ಅವ್ರ ಹತ್ರ ಕಲಿತೆ. ಅವ್ರ ಹತ್ರ 1-2 ವರ್ಷ ಕಲಿತೆ. ಅದೇ ಹೇಳ್ತೀನಲ್ಲ ನಿಮಗೆ, ಏನೇ ವಿದ್ಯೆ ಕಲ್ತರೂ ಕೂಡ ಚಪ್ಪಾಳೆ ತೊಗೊಂಡು ಬಂದೇ ಇಲ್ಲ. ನನಗೆ ಜಿ ಕನ್ನಡದಲ್ಲಿ ಅವ್ರು ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಸರ್ ನೀವು ಸ್ಟೇಜ್ ಮೇಲೆ ಬಂದರೆ ವಾವ್ ಆಟಿಟ್ಯೂಡ್ ಇದ್ದೇ ಇರುತ್ತೆ ಸರ್, ಅದು ತೊಗೊಳ್ಳೆ ನೀವು ಹೋಗಲ್ಲ. ಬಟ್ ಇವತ್ತಿಗೂ ಅಷ್ಟೇ, ನನಗೆ ಅದು ನಾನು ಬಂದೆ ಅಂದರೆ ನಾನು ಏನೋ ಸ್ಟ್ಯಾಂಪ್ ಹಾಕ್ಲೇಬೇಕು ನಾನು. ವಂಡರ್ಫುಲ್. ಆಗ ಮೇಡಮ್ ಹತ್ರ ಏನಾದ್ರು ನೀವು ಶೇರ್ ಮಾಡಿದ್ರೆ ನಾನು ಆ್ಯಕ್ಟರ್ ಆಗಬೇಕು ಅಂತ? ಇಲ್ಲ, ಅಯ್ಯೋ ರಾಮ, ಅದು ಹೇಳಿದರೆ ಅವಳು ನಂಗೆ ಸಿಗ್ತಾನೆ ಇರಲಿಲ್ಲ, ಹೇಳಿರಲಿಲ್ಲ. ಅವಳು ಸಿನಿಮಾ ಅಂದರೆ ಅವಾಗೆಲ್ಲ ಸಿನಿಮಾ ಕೇಳಿ ಇಲ್ಲ ಮರ್ತೇನೆ ನಾನು ಆಗ ಫಿಲಮ್ ರೆಪ್ರೆಸೆಂಟೇಟಿವ್ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದೇ ನಾನು ಕೇಳಬೇಕು ಅಂತಿದ್ದೆ. ನೆಕ್ಸ್ಟ್ ಆರ್ ಪಿ ಆಗಿ ಕೆಲಸ ಮಾಡ್ತಾಯಿದ್ದೆ. ಅವಾಗ ನಾನು ಇಲ್ಲಿ ಗಾಂಧಿನಗರಕ್ಕೆ ಬಂದ ಅಲ್ಲ, ಚಿತ್ರದುರ್ಗದಲ್ಲಿ ಇಲ್ಲಿಂದ ಬಂದು ವಾಪಸ್ ಹೋಗಿದ್ದೆ ಮತ್ತೆ. ಓಕೆ. ಒಂದಷ್ಟು ದಿನ ಕೆಲಸ ಮಾಡಿ ಡ್ಯಾನ್ಸ್ ಕಲಿಯೋ ಪ್ರಾಸೆಸ್ಸಲ್ಲಿ 82, 83 ಐ ಥಿಂಕ್. ಚಿತ್ರದುರ್ಗದಲ್ಲಿ KH ನಾಗರಾಜ್ ಅಂತ ಡಿಸ್ಟ್ರಿಬ್ಯೂಟರ್. ಗೊತ್ತು, ಫೇಮಸ್ ದೊಡ್ಡ ಡಿಸ್ಟ್ರಿಬ್ಯೂಟರ್. ಅವ್ರ ಹತ್ರ ಸೇರಿಕೊಂಡೆ. ನಮ್ಮ ಅಣ್ಣ ಮುಂಚೆ ಕೆಲಸ ಮಾಡ್ತಾಯಿದ್ದೆ, ಆ ಜಾಗಕ್ಕೆ ನನ್ನ ಹಾಕಿರು. ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಕೆಲಸ ಮಾಡ್ಕೊತ ಅಬ್ಬಾಯಿ ನೋಡು ತಮ್ಮ ಜಿ ನರಸಿಂಹಲು ಅಂತ ಒಬ್ಬರಿದ್ರು, ಅವರು ಮಧು ಆರ್ಟ್ ಫಿಲ್ಮ್ಸ್ ಅಲ್ಲಿ ಓಪನ್ ಮಾಡಿದ್ರು. ಅವ್ರ ಥ್ರೂ ಮತ್ತೆ ಗಾಂಧಿನಗರಕ್ಕೆ ಬಂದೆ, ಬೆಂಗಳೂರಿಗೆ ವಿಜಯ ಪಿಕ್ಚರ್ ಸರ್ಕ್ಯೂಟ್ಗೆ. ಅವ್ರ ಲೆಟರ್ ತೊಗೊಂಡು ನಂಗೆ ಒಂದು ಬೇಕಲ್ಲ, ಏನೋ ಒಂದು ಲಿಂಕ್ ಬೇಕಲ್ಲ, ಒಂದು ಬುಡ ಬೇಕಲ್ಲ. ಅಲ್ಲಿ ಬಂದೆ. ವಿಜಯ ಪಿಕ್ಚರ್ಸ್ ಅಂದರೆ ಭಾಳ ದೊಡ್ಡ ಡಿಸ್ಟ್ರಿಬ್ಯೂಟ್ರು. ಓಕೆ, ಅಲ್ಲಿ ಬಂದರೆ ಪ್ರೊಡ್ಯೂಸರ್ಸ್ ಬರ್ತಾರೆ, ಡೈರೆಕ್ಟ್ರು ಬರ್ತಾರೆ, ಅವ್ರನ್ನ ಮೀಟ್ ಮಾಡ್ಬೋದಲ್ಲ. ಅಲ್ಲಿ ಬಂದೆ. ಅಲ್ಲಿಂದ ಈಶ್ವರಿಗೆ ಹೋದೆ. ನಾನು ಈಶ್ವರಿಯಲ್ಲಿ ಯಾವ ಸಿನಿಮಾ, ಕಾಡಿನ ರಾಜ, ಎಂ ಪಿ ಶಂಕರ್ ಅವ್ರದ್ದು, ಅದೆಲ್ಲ ನಾನು RP ಅಟೆಂಡ್ ಮಾಡಿದ್ದೆ. ವೀರಸ್ವಾಮಿ ಅವ್ರನ್ನ ನೋಡಿದ್ರೆ? ಅಯ್ಯೋ ಏನು ಸರ್, ಹೆಂಗೆ ಸರ್ ಅವ್ರು ನೀವು ನೋಡ್ದಂಗೆ? ವೆರಿ ಹ್ಯಾಂಡ್ಸಮ್, ವೆರಿ ಸೋಬರ್, ತುಂಬ ಜಾಲಿ, ತುಂಬ ಕ್ಲೋಸ್ ಆಗಿ ವರ್ಕರು, ತುಂಬ ಚೆನ್ನಾಗಿ, ತುಂಬ ಸ್ಮಾರ್ಟಾಗಿ ಬರೋರು ಆಫೀಸ್ಗೆ, ರೆಸ್ಪೆಕ್ಟ್ ಆಗಿದ್ರು. ಅವರು ಗಂಗಪ್ಪ ಅಂತ ಒಬ್ಬರಿದ್ರು ಆಫೀಸಲ್ಲಿ, ಗಂಗಪ್ಪನವರು. ಇವ್ರದೊಂದು ಚೇಂಬರ್, ಅವ್ರದ್ದೊಂದು ಚೇಂಬರ್. ಈ ಕಡೆ ಹೊರಗಡೆ ಚಂದ್ರರಾಜು ಅಂತ ಒಬ್ಬರು ಕೂತಿರೋರು. ತುಂಬ ಚೆನ್ನಾಗಿತ್ತು ಆಫೀಸು. ನಾನು ನಿಜವಾಗ್ಲೂ ಅದನ್ನು ಮರೆಯೋಕ್ಕಾಗಲ್ಲ ಆ ಆಫೀಸ್ ದಿನಗಳನ್ನ. ಆ ಸಂಸ್ಥೆಗೆಲ್ಲ ಕೆಲಸ ಮಾಡಿದ್ದೀನಿ, ಖಂಡಿತ ಮಾಡಿದ್ದೀನಿ. ಕಾಡಿನ ರಾಜ, ಚಕ್ರವ್ಯೂಹ ಇವೆಲ್ಲ ಅಟೆಂಡ್ ಮಾಡಿದ್ದೀನಿ ನಾನು. ಮಾಡಿ ಅವಾಗ ನಾನು ಸ್ವಲ್ಪ ಕೈಲಿ ದುಡ್ಡು ಇರೋದಲ್ಲ, ಆ ದುಡ್ಡಲ್ಲಿ ಡ್ಯಾನ್ಸು ಇದನ್ನು ಕಲ್ತ್ಕೊಂಡು ಈ ಥರ ಒಂದು ನಿಮಗೆ ನೀವೇ ಮೌಲ್ಡ್ ಆಗಿದೆ. ಸ್ವಲ್ಪ ಅದು ಉಳಿಸ್ಕೊಳ್ದೆ. ಕೇಳಿ, ರೆಪ್ರೆಸೆಂಟೇಟಿವ್ ಹೋದರೆ ಉಳ್ಕೊಳ್ಳೋಕ್ಕೆ ಅಂತ ರೂಮ್ಗೊಂದು ಚಾರ್ಜ್ ಕೊಡ್ತಾರೆ. ರೂಮ್ ಬಾಡಿಗೆ 10 ರೂಪಾಯಿ, ಬಾಟ 12 ರೂಪಾಯಿ ಕೊಟ್ಟಿರ್ತಾರೆ, 22 ರೂಪಾಯಿ. ನಾನೇನು ಮಾಡ್ತಾಯಿದ್ದೆ ಹೇಳಿ, ದಿನಕ್ಕೊಂದು ಊಟ ಥಿಯೇಟ್ರಲ್ಲೇ ಮಲ್ಕೊಡ್ತಾಯಿದ್ದೆ. 22 ಉಳಿಸ್ಕೋಬೇಕಲ್ಲ, ಅಲ್ಲೇ ಏನೋ ಒಂಚೂರು ತಿನ್ಬಿಡೋದು, ಉಳಿಸ್ಕೋಬೇಕು. ಅದು ಯಾಕೆ? ಹೊರದೆ ಒಂದಷ್ಟು ದಿನಕ್ಕೆ ದುಡ್ಡು ಬೇಕಲ್ಲ ನನಗೆ. ಹೀಗೆಲ್ಲ ಕಷ್ಟಪಟ್ಕೊಂಡು ಆ ದುಡ್ಡು ತೊಗೊಂಬಂದು ಡ್ಯಾನ್ಸ್ ಮಾಸ್ಟ್ರಿಗೆ ಕೊಟ್ಟು, ಫೈಟ್ ಮಾಸ್ಟ್ರಿಗೆ ಕೊಟ್ಟು ಹೀಗೆ ಕಲಿತ. ಅಂದರೆ ನನಗೆ ಒಂದು ಗುರಿ ಇತ್ತು. ಏನು ಫೋಕಸ್ ಏನಪ್ಪ ಅಂದರೆ, ಅರ್ಜುನಿಗೆ ಗುರಿ ಇದ್ದಾಗೆ ನಾನು ಒಬ್ಬ ಆ್ಯಕ್ಟರ್ ಆಗಲೇಬೇಕು, ನಾನೊಬ್ಬ ಸ್ಟಾರ್ ಆಗಲೇಬೇಕು, ನಾನು ಪ್ರೂವ್ ಮಾಡಲೇಬೇಕು. ಇಲ್ಲಿ ಗಾಂಧಿನಗರದಲ್ಲಿ ಒಂದು ಕಟೌಟ್ ನಿಲ್ಲಿಸಲೇಬೇಕು. ಹೌದು, ಬಟ್ ದೇವರಿಂದ ಆಯ್ತು, ಆಗಿದೆಯಲ್ಲ ಸರ್. ನಿಜಲ್ಲ, ಥ್ಯಾಂಕ್ಸ್ ಟು ಗಾಡ್, ಥ್ಯಾಂಕ್ಸ್ ಟು ಮೈ ಆಡಿಯನ್ಸ್. ಇವತ್ತು ನಮ್ಮ ಎಲ್ಲೇ ಹೋದ್ರು ನಮ್ಮ ಆಡಿಯನ್ಸ್, ಸರ್ ನೀವು ಎಲ್ಲೋ ಹೋಗಬೇಕಿತ್ತು ಸರ್, ವಿ ಲವ್ ಯು ಸರ್, ನೀವು ಗ್ರೇಟ್ಸ್ ಅಂತ ಎಲ್ಲರಿಗೂ ನಾನು ಹೇಳ್ತೀನಿ. ಈ ನಿಮ್ಮ ಮೂಲಕ ಹೇಳ್ತೀನಿ, ನಿಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ. ನಾವೇನಾದ್ರು ಇವತ್ತು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಎಸ್. ಸೊ ಈ ರೀತಿ RP ಕೆಲಸಗಳು ಸ್ಟಾರ್ಟ್ ಆಯಿತು. ಆಮೇಲೆ ಮದುವೆದು ಅಂದರೆ ಅಪ್ಪ ಹೇಳಿದ್ರಂತೆ ನಿಮಗೆ ಬೇಗ ಮದುವೆ ಆಗ್ಬಿಡು ಅಂತ. ನಾನು ಹೋಗಿ ಬಂದು ಮಾಡ್ತಾ ಇದ್ನಲ್ಲ, ಅವಾಗೆಲ್ಲ ಭಾಳ ತಪ್ಪಾಗೋದು. ಒಂದು ಹುಡುಗ ತುಂಬ ಕನ್ಸರ್ವೇಟಿವ್ನೆಸ್ ಜಾಸ್ತಿ ಅಲ್ಲ ಸರ್. ಹುಡುಗಿ ಮನೆ ಬಂದು ಹೋಗ್ತಾನೆ, ಅಕ್ಕಪಕ್ಕದಲ್ಲಿ ಏನು ತಿಳ್ಕೊತಾರೆ. ಅದಕ್ಕೆ ಒಂದು ಎಂಗೇಜ್ಮೆಂಟ್ ಅಂತ ಮಾಡಿದ್ರು. ಸೊ ಅಲ್ಲಿಗೆ ನಮಗೆ ಒಂದು ಪರ್ಮಿಷನ್ ಅವ್ರ ಮನೆಗೆ ಹೋಗ್ಬರೋಕ್ಕೆ. ಎಷ್ಟು ದಿನ ಸೊ ನನಗೇನು ಕೆಲಸ ಇಲ್ಲ, ನನ್ನ ವೈಫಿಗೆ ಏನೂ ಗೊತ್ತಿಲ್ಲ, ಅವ್ರು ಚಿಕ್ಕವಳು. ಸೊ ಮೇಡಮ್ ವರ್ಕಿಂಗ್ ಆವಾಗ ಜ್ಞಾನ ಭಾರತಿ ಅಂತ ದುರ್ಗದಲ್ಲಿ ಒಂದು ಸ್ಕೂಲ್ ಇದೆ, ಅಲ್ಲಿ ಕೆಲಸ ಮಾಡೋಳು. ಒಂದು 200 ರೂಪಾಯಿ ಸಂಬಳ ಅವಳಿಗೆ. ಓಕೆ. ಸರಿ, ನಮ್ಮ ತಂದೆ ಅಂದರು, ತಪ್ಪಾಗುತ್ತೆ,
ನೀನು ಮದುವೆ ಮಾಡ್ಕೊ, ನನಗೆ ಕೆಲಸ ಇಲ್ಲ ಅಣ್ಣ, ನನಗೆ ಮದುವೆ ಬೇಡ, ನೀವು ಸ್ವಲ್ಪ ದಿನ ಬಿಡಿ. ಇಲ್ಲ ಹಂಗಾಗಲ್ಲ, ಅವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ನಮ್ಮಲ್ಲೇ ಒಂದು ಹೆಣ್ಣು ಹುಡುಗಿ ಇದ್ದರೆ ನಾವು ಏನು ಯೋಚನೆ ಮಾಡ್ತಾಯಿದ್ವು, ಹಾಗೆ ಮದುವೆ ಮಾಡ್ಕೊ. ಗಂಡಸು ಹೋದನು ಬಂಡೆ ಮೇಲೆ ದುಡಿದು ಸಾಕಬೇಕು ಅಂತ ಮಾತು. ಗಂಡಸು ಹೋದನು ಸಾಕು ಮಾಡ್ಕೊ ಹೋಗು, ಇನ್ನು ಜಾಸ್ತಿ ಪರ್ಮಿಷನ್ ನಾನು ಕೊಡಲ್ಲ. ಸೆಡ್ ಓಕೆ ಮಾಡ್ಕೊಳ್ಳೋಣ. ಸೊ ಇಲ್ಲಿವರೆಗೂ ಮೇಡಮ್ಗೆ ನೀವು ಆರ್ಟಿಸ್ಟ್ ಆಗೋದು ಅನ್ನೋದು ಗೊತ್ತಿಲ್ಲ. ಇಲ್ಲಿ ಮುಂಚೆ ಬರ್ತೀನಿ. ಇಲ್ಲಿಗೆ ಏನಾಯಿತು, ಒಂದಿನ ಈ ಟ್ರಾವೆಲಿಂಗಲ್ಲಿ ವಿಜಯ್ ಚಿತ್ರ ಅಂತ ಮ್ಯಾಗ್ಝಿನ್ ಬರೋದು. ಗೊತ್ತು ಸರ್. ಅಲ್ಲಿ ಶಾಂತಿ ನಿವಾಸ ಒಂದು ಸ್ಟಿಲ್ ಬಂದ್ಬಿಡ್ತು. ನಾನು ಸುಧಾ ನರಸಿಂಹಾಜಿ ಇರೋದು ಸ್ಟಿಲ್ಲು, ಭಾರ್ಗವ ಡೈರೆಕ್ಟ್ರು. ಅದು ಐ ಥಿಂಕ್ 86 ಇರಬೇಕು ಐ ಥಿಂಕ್. ಅದನ್ನು ಯಾರೋ ನೋಡಿಬಿಟ್ಟು, ರಾಗಿಣಿ ನೋಡು ನಿನ್ನ ಗಂಡಿನ ಫೋಟೋ ಬಂದುಬಿಟ್ಟಿದೆ. ಫಸ್ಟ್ ಟೈಮ್ ಸರ್, ಅಯ್ಯೋ ಗೊಳೋ ಅಂತ ಹತ್ಕೊಂಡು ನೀವು ಸಿನಿಮಾ ಆ್ಯಕ್ಟರ್ ಆಗುತ್ತಾ ಇದ್ದೀರಾ, ನಾನು ಇಷ್ಟನೇ ಪಡ್ತಿಲ್ಲ ದೀಸ್ ಅಂತ. ನನಗೆ ಎಂಥ ಕೆಲಸ ಆಯಿತು, ನಾನು ಖುಷಿ ಬೀಳಬೇಕು. ಅವಾಗೆಲ್ಲ ಒಂದು ಸ್ಟಿಲ್ ಬಂದರೆ ಖುಷಿ ಬೀಳೋದು ಟೈಮು. ಹೌದು. ನಾನೇನು ಇದು, ನಾವೆಲ್ಲ PRO ಕೇಳ್ತಾ ಇದ್ದೀವಿ, ನಾನು ಹೆಸರಾಕಿ ಸರ್ ಅಲ್ಲಿ ಎಂಡಲ್ಲಂತೂ ರಾಮು ದುರ್ಗಾ ಹಾಕಿ ಈ ಥರ ಎಲ್ಲ ಕಷ್ಟಪಡ್ತಾ ಇದ್ದ ಟೈಮು. ಸ್ಟಿಲ್ ಬಂದರೆ, ಸ್ಟಿಲ್ ಹಾಕ್ಬೇಕಾದ್ರೆ ಒಂದು ಭಾಳ ವ್ಯಾಲ್ಯೂ ಇದ್ದರೆ ಹಾಕೋದು, ಮೆರಿಟ್ ಇರಬೇಕು. ಮೆರಿಟ್. ಇವಳು ಸಮಾಧಾನ ಮಾಡಿ, ಇಲ್ಲ ಸಿನಿಮಾ ಅಂದರೆ ಬೇರೆ, ದಯವಿಟ್ಟು ಅರ್ಥ ಮಾಡ್ಕೊಂಡು ನನ್ನ ಹುಚ್ಚಾಟ ಎಲ್ಲ ಹೇಳಿದೆ. ಸೊ ಆಗೇನಾಗಿತ್ತು, ಆಲ್ರೆಡಿ ಸುದ್ದಿ ಆಗೋಗಿತ್ತು, ರಾಮು ರಾಗಿಣಿ ಮದುವೆ ಆಗ್ತಾರೆ, ಈ ಫ್ಯಾಮಿಲಿ ಸಂಬಂಧ ಮಾಡ್ತಾ ಇದೆ. ಈಗ ರಿವರ್ಸ್ ಬರೋಕ್ಕಾಗಲ್ಲ. ಈಗಲೂ ಹೇಳ್ತಾಳೆ ನಾನು ಆಗಿಲ್ಲ, ನಾನು ಮದುವೆ ಆಗ್ತಿಲ್ಲ ಅಂತ. ಈಗ ಹೇಳು ಅಂತೀನಿ. ಸೊ ಓಕೆ, ಅದೇನು ಅವಳು ಮನಸ್ಫೂರ್ತಿ ಹೇಳ್ತಾಳೆ, ಇಲ್ಲ ನಾನು ಮದುವೆ ಆಗಿದ್ದೆ, ಒಳ್ಳೆ ಆಯಿತು, ಸಚ್ ಎ ವಂಡರ್ಫುಲ್ ಹಸ್ಬೆಂಡ್ ಅಂತಾಳೆ. ಇಲ್ಲ ಸರ್, ಶಿ ಫೀಲ್ಸ್ ವೆರಿ ಪ್ರೌಡ್ ಅಬೌಟ್ ಯು. ಹಾಗಾಗಿ ಬ್ಲೆಸ್ಡ್. ಸರಿ, ಆಗ ಅವಳು ಸಮಾಧಾನ ಮಾಡಿದ ದಿನಗಳು ಉಂಟು. ಓಕೆ, ಇದ್ರ ಮಧ್ಯದಲ್ಲಿ ಸರ್, ಅಂದರೆ ಶಾಂತಿ ನಿವಾಸ ನೀವು ಮಾಡೋಕ್ಕೆ ಮುಂಚೆ ವಿಶ್ವವಿಜೇತ ಅವ್ರ ಪರಿಚಯ ಆಗಿದ್ರು ಅಂತ ಕಡೆ, ಸಂಸಾರದ ಗುಟ್ಟು ಅಲ್ಲ ನೀವು ಮೊಟ್ಟ ಮೊದಲನೇದಾಗಿ ಕ್ಯಾಮ್ರಾ ಫೇಸ್ ಮಾಡಿದ್ದು ಕಂಠೀರವ ಸ್ಟುಡಿಯೋ. ₹100 ನನ್ನ ಸಂಭಾವನೆ. ಫಸ್ಟ್ ಟೈಮ್ ನನ್ನ ವೈಫ್ಗೆ ನಾನು ಎಲ್ಲಿದ್ದೀರಾ ಅಂದರೆ, ನಾನು ಇರೋದು ಮಲ್ಲೇಶ್ವರಂದೇ ಒಂದು ಖುಷಿ. ಅಬ್ಬಾ ಅಲ್ಲಿ ಸಾಂಕಿ ಲೇಕ್ ಇದೆ. ಓ ಲೇಕ್ ಅಂದರೆ ಸರೋವರ. ನನ್ನ ವೈಫ್ ಇಮ್ಯಾಜಿನೇಷನ್ ಬ್ಯೂಟಿಫುಲ್ ಆಗಿರುತ್ತೆ ಲೇಕ್ ಮಲ್ಲೇಶ್ವರಂ. ಅವಳು ಒಂದು ಸಣ್ಣ ಕನಸು ಕಟ್ಕೊಂಡಿದ್ಲು, ಅವಳು ಒಂದು ಇಮ್ಯಾಜಿನ್ ಒಂದು ಸೆಟ್ ಥರ ಅಂದ್ಕೊಂಡಿದ್ಲು. ಸರಿ, ನಾನು ಕರ್ಕೊಂಡು ಬಂದೆ, ಹಿಂಗಂತ ಇಳಿದೆ 18th ಕ್ಲಾಸು, ಹಿಡ್ಕೊಂಡು ಬಂದೆ. ಎಲ್ರಿ ಮನೆ ಅಂದರು. ಇಲ್ಲ ಸಾಂಕಿಲ್ ನೋಡಿದೆ, ಸಾಂಕಿಲ್ ಸೂಪರ್ ಅಲ್ಲ, ಎಷ್ಟು ಚೆನ್ನಾಗಿದೆ. ಹಿಡಿದು ರೈಟಿಗೆ ಕಟ್ಟಾದ್ವಿ, ಒಂದು ದೊಡ್ಡ ಕಾಂಪೌಂಡ್. ಯಾಕೆ ರೂಮ್ ಕೀ ತೆಗೆದೆ, ಇದು ನಮ್ಮ ಮನೆ ಅಂದೆ. ಶಾಕ್ ಅವಳು.